ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ವಾಂಗಿಬಾತ್. ಅದು ಎರಡು ಥರ ವಾಂಗಿಬಾತ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್. ಫಸ್ಟು ಅದಕ್ಕೆ ಪುಡಿ ಮಾಡ್ಕೋಬೇಕು. ಅದಕ್ಕೆ ಇದು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಥವಾ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ಸ್ಪೂನು ಕಡಲೆಬೇಳೆ, 2.5 ಸ್ಪೂನು ಹಾಕ್ಕೊಳ್ಳಿ. 2 ಸ್ಪೂನ್ ತುಂಬ ಕಡಲೆಬೇಳೆ ಹಾಕ್ಕೊಳ್ಳಿ. ಅಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಪುಡಿ ನೀವು ಜಾಸ್ತಿ ದಿನ ಇಟ್ಕೋಬೋದು. ಅದಕ್ಕೋಸ್ಕರ ಎಣ್ಣೆಲಿ ನೀಟಾಗಿ ಫ್ರೈ ಮಾಡಿ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಅದು ಚೆನ್ನಾಗಿ ಫ್ರೈ ಆಗಲಿ. ಒಂದು 3 ಸ್ಪೂನ್ ಎಣ್ಣೆ ಸಾಕು. ಅದು ಫ್ರೈ ಆದಮೇಲೆ 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. 1 ಸ್ಪೂನಿಂದ ಕಮ್ಮಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. 1 ಸ್ಪೂನ್ ಅದಕ್ಕೆ 1 ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ತಿರ್ಗಾ ಒಂದು ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನ್ಗಿಂತ ಕಮ್ಮಿನೂ ಹಾಕ್ಕೊಳ್ಳಿ ಬೇಕಾದ್ರೆ. ಅರ್ಧ ಸ್ಪೂನ್ ಮೆಣಸು, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಒಂದೊಂದಾಗಿ ಹಾಕ್ಕೊಂಡೋಗಿ, ಅವಾಗ ಚೆನ್ನಾಗಿರುತ್ತೆ. ಅದಾದಮೇಲೆ ಚಕ್ಕೆ, ಒಂದು 2 ಇಂಚ್ ಚಕ್ಕೆ, ಒಂದು 4 ಏಲಕ್ಕಿ, ಒಂದು 3 ಮರಾಠಿ ಮೊಗ್ಗು, ಮತ್ತು ಒಂದು 8ರಿಂದ 10 ಲವಂಗ ನೋಡಿ, 3 ಮರಾಠಿ ಮೊಗ್ಗು, ಮತ್ತು ಒಂದೇ ಒಂದು ಸ್ಟಾರ್ ಅನೀಸು ಅಂದರೆ ಅನಾನಸು ಅಂತಾರಲ್ಲ ಅದನ್ನ ಹಾಕ್ಕೊಂಡು ಒಂದು 12ರಿಂದ 13 ಬ್ಯಾಡಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ, ಗುಂಟೂರು ಈಗ ಒಂದು 1/4 ಚಮಚ ಮೆಂತ್ಯ ಅಂದರೆ ಒಂದು 8ರಿಂದ 10 ಕಾಳು ಅನ್ಬೋದು. ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅವೆಲ್ಲ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಹಾಕೊಂಡು ಫ್ರೈ ಮಾಡೋದ್ರಿಂದ ಈಗ ಜಾಸ್ತಿ ಇದಾಗಲ್ಲ. ಈಗ 2 ಸ್ಪೂನು ಧನಿಯಾ, ಇದು ಧನಿಯಾನೂ ಹಾಕ್ಕೊಳ್ಳಿ. 2 ಸ್ಪೂನ್ ತುಂಬನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದಿಷ್ಟೂ ಚೆನ್ನಾಗಿ ಫ್ರೈ ಮಾಡಿ. ಲೈಟ್ ಉರಿಲೇ ಫ್ರೈ ಮಾಡಿ, ನೀವು ಜಾಸ್ತಿ ಉರಿ ಎತ್ಕೊಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕರಿಬೇವು, ಕೊಬ್ಬರಿ ಸ್ವಲ್ಪ ತುರ್ಕೊಂಡು ಹಾಕ್ಕೊಳ್ಳಿ. ಈ ಥರ ಜಾಸ್ತಿ ಹಾಕ್ಕೊಂಡ್ರೂ ಇರುತ್ತೆ, ಇದು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಹಾಕ್ಕೊಂಡಿರ್ತೀರ ಅದು. ಈಗ ನಾನು ಇಷ್ಟಕ್ಕೆ ಸ್ವಲ್ಪ ಕೊಬ್ಬರಿ ಸಾಕು, ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡಿದಷ್ಟು ಅದು ಹೇಳಿದ್ನಲ್ಲ, ಜಾಸ್ತಿ ದಿನ ಇಡ್ಬೋದು, ಕೆಡಲ್ಲ, ಮತ್ತು ತುಂಬ ಚೆನ್ನಾಗಾಗುತ್ತೆ ಅಡುಗೆ. ಹಂಗಾಗಿ ಇದನ್ನು ನೀಟಾಗಿ ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಆಫ್ ಮಾಡಿಬಿಟ್ಟು, ಈಗ ಇಂಗು ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಬೇಕಾದ್ರೆ, ಮತ್ತು ಅರಿಶಿನ, ಇವಿಷ್ಟೂ ಹಾಕ್ಕೊಂಡು ಇದಕ್ಕೆ ತಿರ್ಗಾ ಮಿಕ್ಸ್ ಮಾಡಿ ಒಂದು ರೌಂಡ್ ಚೆನ್ನಾಗಿ. ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಆಫ್ ಮಾಡಿಬಿಟ್ಟು ಸ್ಟವ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದು ಆರೋಕ್ಕಿಡಿ. ಆರಿದ್ಮೇಲೆ ಇದನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಫೈನ್ ಪೌಡ್ರ್ ಆಗಲಿ ಅಥವಾ ಒಂಚೂರು ತರ್ತರಿ ಇದ್ರೂ ಪರವಾಗಿಲ್ಲ, ಈ ಥರ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿದ್ಮೇಲೆ ಈಗ ದಮ್ಮು ವಾಂಗಿಬಾತ್ ಹೆಂಗೆ ಮಾಡೋದನ್ನು ನೋಡಿ ಫ್ರೆಂಡ್ಸ್. ಒಂದು ಕುಕ್ಕರ್ಗೆ ಒಂದು 100 ಗ್ರಾಮ್ ಎಣ್ಣೆ, ಸ್ವಲ್ಪ ಕಡಲೆ ಬೀಜ, ಒಂದು ಸ್ವಲ್ಪ ಇದು ಗೋಡಂಬಿ, ಇವೆರಡು ಸ್ವಲ್ಪ ಲೈಟ್ ಬ್ರೌನ್ ಬರೋ ಗಂಟ ಹುರ್ಕೊಳ್ಳಿ. ಯಾಕಂದರೆ ಇದು ಕಡಲೆ ಬೀಜನೂ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಕಡಲೆ ಬೀಜ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ, ಬಟಾಣಿ ಇಲ್ಲದೇ ಇದ್ದರೆ ಕಡಲೆ ಬೀಜ ಹಾಕ್ಕೊಳ್ಳಿ. ಈಗ ಈರುಳ್ಳಿ ನೋಡಿ, ಒಂದು 2 ಈರುಳ್ಳಿ ಹೆಚ್ಚು ಹಾಕ್ಕೊಳ್ಳಿ, ಅಥವಾ ದಪ್ಪದಾದರೆ 1 ಈರುಳ್ಳಿ ಹಾಕ್ಕೊಳ್ಳಿ. ಹಚ್ಚಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಲೈಟ್ ಗೋಲ್ಡನ್ ಬರೋ ಗಂಟ. ನೀವು ಬಟಾಣಿ ಇತ್ತು ಅಂತಂದರೆ ಕಡಲೆ ಬೀಜ ಸ್ಕಿಪ್ ಮಾಡ್ಬೋದು, ಗೋಡಂಬಿನೂ ಆಪ್ಷನಲ್ಲು, ಚೆನ್ನಾಗಿರುತ್ತೆ ಹಾಕಿದ್ರೆ. ಇದನ್ನೆಲ್ಲ ಬ್ರೌನ್ ಬಂದಮೇಲೆ ಕ್ಯಾಪ್ಸಿಕನ್ ಹಾಕಿ ಚಿಕ್ಕಗೆ. ಇದು ಅಷ್ಟೇ, ಒಂದು ಅರ್ಧ ದಪ್ಪ ಕ್ಯಾಪ್ಸಿಕನ್ ಆದರೆ ಒಂದು ಅರ್ಧ ಕ್ಯಾಪ್ಸಿಕನ್ ಹಾಕ್ಕೊಳ್ಳಿ, ಕಟ್ ಮಾಡಿಕೊಂಡು ಚಿಕ್ಕದಾಗೆ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕನ್ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಆಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿ, ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಒಂದು 2 ಟೊಮೊಟೊ ಅಥವಾ 3 ಟೊಮೊಟೊ, ಇದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ ಬೇಕಾದ್ರೆ. ಯಾಕಂದರೆ ಹುಳಿ ಹಾಕಲ್ವಲ್ಲ, ಇದು ಟೊಮೊಟೊನೇ ಚೆನ್ನಾಗಿರುತ್ತೆ. ಟೊಮೊಟೊನೂ ಚೆನ್ನಾಗಿ ಫ್ರೈ ಮಾಡಿ. ಅದು ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಟು, ಟೊಮೊಟೊ ತಿನ್ನುವಾಗ ಸಿಗಬಾರ್ದು. ಯಾಕಂದರೆ ಇದು ವಾಂಗಿಬಾತ್ ಆಗಿರೋದ್ರಿಂದ ನಮಗೆ ಬದನೆಕಾಯಿ ಟೇಸ್ಟ್ ಸಿಗಬೇಕು, ಟೊಮೊಟೊ ಅಲ್ಲ. ಹಂಗೆ ಈಗ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಕರಿಬೇವು ಈಗ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಈಗ ನೋಡಿ ಬದನೆಕಾಯಿ ಈ ಥರ ಹಚ್ಚಿ. ಯಾವತ್ತು ತರಕಾರಿ ಬಾತ್ಗೆ ಯಾವ ಥರ ಹಚ್ಚಬೇಕು, ಇದು ವಾಂಗಿಬಾತ್ ಈ ಥರ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಉದ್ದುದಕ್ಕೆ ಸೀಳ್ಕೊಂಡು ಮಧ್ಯಕ್ಕೆ ಇಷ್ಟಿಷ್ಟು ಅಂತ ಹಚ್ಕೊಳ್ಳಿ, 1 ಇಂಚು 2 ಇಂಚು ಅಂತ. ಈ ಥರ ಇದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಬದನೆಕಾಯಿ. ಇದು ಎಲ್ಲ ಫ್ರೈ ಆದಮೇಲೆ ನಾವು ಮಾಡಿದ್ವಲ್ಲ ಪುಡಿ ಹಾಕೋಬೇಕು. ಅದು ಪುಡಿ ಹಾಕೋಕ್ಕಿಂತ ಮುಂಚೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಬದನೆಕಾಯಿ ಎಲ್ಲ ಎಣ್ಣೆಲಿ ಫ್ರೈ ಮಾಡಿದಷ್ಟು ಟೇಸ್ಟ್ ಬೇರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಟೊಮೊಟೊ ಹಣ್ಣೆಲ್ಲ ಹಂಗೆ ಬೆಂದಿರುತ್ತಾ, ಎಣ್ಣೆಯಲ್ಲಿ ಬದನೆಕಾಯಿ ಎಲ್ಲ ಚೆನ್ನಾಗಿರುತ್ತೆ. ಈಗ ನಾವು ಮಾಡಿರ್ತೀವಲ್ಲ, ಆ ಪುಡಿ ಹಾಕ್ಕೊಳ್ಳಿ, ಅದು ಕಲರ್ ಅದೇ ಬರುತ್ತೆ. 2.5 ಸ್ಪೂನ್ ಪುಡಿ ಹಾಕ್ಕೊಳ್ಳಿ. ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಇನ್ನೊಂದು ಸ್ಪೂನ್ ಹಾಕೋಬೋದು. ಈಗ ನಾನು 2 ಲೋಟ ಅಕ್ಕಿ ಮಾಡ್ತಾಯಿದ್ದೀನಿ, ಹಂಗಾಗಿ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟು, ಈಗ 1.5 ಸ್ಪೂನ್ ಸಾಲ್ಟ್ ಹಾಕ್ಕೊತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಹಾಕ್ಕೋತೀನಿ, ಯಾಕಂದರೆ ಸಾಲ್ಟು ಕಮ್ಮಿ ಹಾಕಿದ್ರೆ ಒಳ್ಳೆಯದು, ಮುಂದಾಗ್ಬಿಟ್ರೆ ಆಮೇಲೆ ಕಷ್ಟ.
ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಈಗ ಇದನ್ನು ಸಾಲ್ಟ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿ, ಅದೊಂದು ಸ್ವಲ್ಪ ಖಾರ ಎಲ್ಲ ಇದಕ್ಕೆ ತರಕಾರಿಗೆ ಹಿಡಿಬೇಕು. ನಾವು ಹಾಕಿದ್ವಲ್ಲ ಕ್ಯಾಪ್ಸಿಕಮ್ ಬದನೆಕಾಯಿ ಇವಕ್ಕೆಲ್ಲ, ಅದಕ್ಕೋಸ್ಕರ ಹಿಂಗೆ ಫ್ರೈ ಮಾಡ್ಬಿಟ್ಟು ಆಮೇಲೆ ನೀರು. ಈಗ ನೋಡಿ ನಾನು 3 ಲೋಟ ನೀರು ಹಾಕತ್ತಿದ್ದೀನಿ. ಅಕ್ಕಿ ತೊಳೆದಾಗ ಅದ್ರ ಜೊತೆ ಒಂದು ಅರ್ಧ ಲೋಟ ನೀರು ಬರುತ್ತೆ. ಹಾಗಾಗಿ ನೀವು ಯಾವ ಅಕ್ಕಿ ತಗೋತೀರಾ ಅಕ್ಕಿಗೆ ಡಿಪೆಂಡೆನ್ಸ್ ಹಾಕ್ಕೊಳ್ಳಿ. 1:2 ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಇದು ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳಿ. ನಾನೀಗ 2 ಲೋಟ ಅಕ್ಕಿ ತೊಳೆದು ಹಾಕೋತಾಯಿದ್ದೀನಿ. ನಾನು ಜೀರಾ ರೈಸಲ್ಲಿ ಮಾಡ್ತಾಯಿದ್ದೀನಿ. ಯಾವ ರೈಸಲ್ಲಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಬೆಲ್ಲ, ಇದೇ ಫೈನಲ್ಲು. ಈಗ ಬೆಲ್ಲ ಹಾಕ್ತೀವಲ್ಲ, ಇದು ಟೇಸ್ಟ್ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ, ಇದು ವಾಂಗಿಬಾತ್ಗೆ ಸಖತ್ತಾಗಿ ಬರುತ್ತೆ. ಈಗ ನೋಡಿ ಅರ್ಧ ಸ್ಪೂನ್ ಸಾಲ್ಟು, ಆವಾಗಲೇ 1.5 ಸ್ಪೂನು, ಇವಾಗ ಅರ್ಧ. ಈಗ ವಾಂಗಿಬಾತು ಒಂಥರ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಈಗ ನೋಡಿ ಒಂದು ವಿಜಲ್ಗೆ ಇಟ್ಬಿಡಿ, ವಿಜಲ್ ತೆಗೀರಿ. ಆ ವಿಜಲ್ ತೆಗ್ದಿದ ತಕ್ಷಣ ನೀವು ನೋಡ್ತಿರಲ್ಲ ವಾಂಗಿಬಾತು ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ, ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಈ ಥರ ಮಾಡಿಕೊಂಡು ಮನೇಲಿ ನೋಡಿ ಎಷ್ಟು ಉದ್ದುದ್ರಾಗಿ ಹೆಂಗಾಗಿದೆ, ಎಷ್ಟು ಫೈನಾಗಿದೆ ಅಂತಂದರೆ, ನೀವು ಯಾವ ಹೋಟೆಲ್ಲು ಬೇಡ, ಏನೂ ಬೇಡ, ಮನೇಲೇ ಮಾಡ್ಕೊಂಡು ತಿನ್ಬೋದು. ನೋಡಿ ವಾಂಗಿಬಾತ್ ರೆಡಿ, ಟೇಸ್ಟಿಯಾಗಿ ದಮ್ ವಾಂಗಿಬಾತ್ ರೆಡಿ. ಈಗ ಹಂಗೆ ಮಾಮೂಲಿ ಆರ್ಡಿನರಿ ವಾಂಗಿಬಾತ್ ನೋಡಿ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಳ್ಳಿ. ಆ ತುಪ್ಪ ಆಪ್ಷನಲ್ಲು, ಎಣ್ಣೆನೇ ಹಾಕೋತೀನಿ, ಎಣ್ಣೆ ಹಾಕ್ಬೋದು. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ, ಕರಿಬೇವು, ಗೋಡಂಬಿ, ಒಂಚೂರು ಉದ್ದಿನಬೇಳೆ. ನೋಡಿ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಹಾಕೊಂಡ್ರೆ 1/4 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಅಥವಾ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಈ ಥರ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಸ್ವಲ್ಪ, 1 ಈರುಳ್ಳಿ ಹಾಕ್ಕೊಳ್ಳಿ. ಇದು ಗೊಜ್ಜು ನೀವು ಹೆಂಗೆ ಬೇಕಾದ್ರೆ ಮಾಡ್ಕೊಬೋದು, ಜಾಸ್ತಿ ಈಗ ಮಾಡ್ಕೊಬೋದು, ಜಾಸ್ತಿ. ಈಗ ನಾನು ಕಮ್ಮಿ ಮಾಡ್ತಾ ಇರೋದ್ರಿಂದ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಲೈಟ್ ಬ್ರೌನ್ ಬರೋಗಂಟ ಫ್ರೈ ಮಾಡಬೇಕು. ಮತ್ತು ಕ್ಯಾಪ್ಸಿಕನ್ ಹಾಕ್ಕೊಳ್ಳಿ. ಯಾಕಂದರೆ ಕ್ಯಾಪ್ಸಿಕನ್ ಜೊತೆನೇ ಬದನೆಕಾಯಿ ಹಾಕ್ಬಿಡಿ. ಇದು ಎಣ್ಣೆಲೇ ಫ್ರೈ ಆಗಬೇಕು, ಯಾಕಂದರೆ ನಾವು ಕೂಗಿಟ್ಟು ಬೇಯಿಸ್ತಲ್ಲ, ಹಂಗಾಗಿ ಇದು ಫ್ರೈಯಲ್ಲೇ ಅರ್ಧ ಬೆಂದೋಗಬೇಕು. ಹಂಗಾಗಿ ಇದನ್ನ ಎಣ್ಣೆಗೆ ಹಾಕಿಬಿಟ್ಟು ಬೇಗನೆ ಇದೆಲ್ಲ ಫ್ರೈ ಮಾಡಿ, ಅದ್ರ ಜೊತೆ ಗೋಡಂಬಿ ಇವೆಲ್ಲ ಲೈಟ್ ಬರುತ್ತೆ, ಲೈಟ್ ಗೋಡಂಬಿ ಬರೋನು ಅವಾಗ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ ಪುಡಿ ಹಾಕ್ತಾಯಿದ್ದೀನಿ. ಇದು 2 ಸ್ಪೂನ್ ಪುಡಿ ಹಾಕ್ಕೊಳ್ಳಿ. ಇದು ಟೈಪ್ 2 ವಾಂಗಿಬಾತು. ಆಗಲೇ ದಮ್ ವಾಂಗಿಬಾತ್ ಆಯಿತು. ಇದು ಕಲಿಸ್ಕೊಳ್ಳೋದು ಗೊಜ್ಜು. ಈಗ ಅನ್ನ ಮಾಡಿ ಸಪ್ರೇಟ್ ಕಲಿಸ್ಕೊಳ್ಳೋದು, ಇದು ಆ ಥರದ್ದು. ಇದನ್ನ ಚೆನ್ನಾಗಿ ಫ್ರೈ ಮಾಡಿ, ಇದು ಹಸಿ ವಾಸನೆ ಖಾರ ಎಲ್ಲ ಅದಕ್ಕೆ ಇಡೀ ತರಕಾರಿಗೆ, ಅವಾಗ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಟೊಮಟೊ ಹಣ್ಣು ಬಳಸಲ್ಲ, ಸ್ವಲ್ಪ ಹುಣ್ಸೆಹಣ್ಣು ಹುಳಿ ಹಾಕ್ತೀವಿ. ಆವಾಗ ಇದು ಬೇರೆ ಟೇಸ್ಟು. ಟೈಪ್ 2 ವಾಂಗಿಬಾತ್ ಅಂದಲ್ಲ, ಇದೇ ಕಾರಣಕ್ಕೆ. ನೋಡಿ ಒಂದು 3/4 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಸ್ವಲ್ಪ ಹಂಗೆ ಫ್ರೈ ಮಾಡ್ತಾಯಿರಿ. ಎಣ್ಣೆಲೆ ಫ್ರೈ ಮಾಡ್ತೀರಿ. ಈಗ ನೋಡಿ ಹುಣ್ಸೆಹಣ್ಣು ಹುಳಿ, ಒಂದು ಸ್ವಲ್ಪ ಹುಣ್ಸೆಹಣ್ಣು ಹುಳಿನ ಕಲಿಸ್ಕೊಂಡು ಬಿಡಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಒಂದು ಅರ್ಧ ಲೋಟ ನೀರಾದ್ರೂ ಹಾಕೋಬೋದು, ಏನೂ ಆಗೋಲ್ಲ. ಅದು ಕುದಿಸಿ ಗಟ್ಟಿಗಾಗುತ್ತೆ. ಹಂಗಾಗಿ ಈಗ ಚೆನ್ನಾಗಿ ಅದು ಕುದಿಬೇಕು. ಇಲ್ಲೇ ಬದನೆಕಾಯಿ ಎಲ್ಲ ಬೇಯಬೇಕು, ಯಾಕಂದರೆ ಇದು ನಾವು ಕೂಗಿಡಲ್ವಲ್ಲ, ಅದಕ್ಕೋಸ್ಕರ. ಈಗ ಬೆಲ್ಲನೇ ಹಾಕ್ಕೊಳ್ಳಿ. ಇದಕ್ಕೆ ಎಲ್ಲ ಕುದಿ ಬಂದಮೇಲೆ ಬೆಲ್ಲ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಈಗ ಕುದಿ ಬತ್ತಾಯಿತು. ಈಗ ನೋಡಿ ಗೊಜ್ಜು ರೆಡಿ ವಾಂಗಿಬಾತು. ಈಗ ಗೊಜ್ಜು ರೆಡಿ ಆಗಿದೆ ಫ್ರೆಂಡ್ಸ್. ಈ ಗೊಜ್ಜನ್ನ ನಾನು ವೈಟ್ ರೈಸ್ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ, ಕೈಯಲ್ಲೇ ಕಲಿಸ್ಕೊತೀನಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಕಲಿಸಾದ್ಮೇಲೆ ನೋಡಿ ನಾನು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಂದಿದೆ. ಈ ಥರ ಗೊಜ್ಜಿಂದ ಟೇಸ್ಟಿಯಾದ ವಾಂಗಿಬಾತ್ ರೆಡಿ. ಮಾಡ್ಕೊಳ್ಳಿ, ತಿನ್ನಿ.